ಕೇರಳ ಮಹಾದುರಂತದಲ್ಲಿ ನಿರಾಶ್ರಿತರಾಗಿ ಸದ್ಯ ಕಾಳಜಿ ಕೇಂದ್ರದಲ್ಲಿ ಇರುವವರಿಗೆ ಮೈಸೂರಿನ ಚಾಮುಂಡಿಪುರಂನಲ್ಲಿರುವಂತಹ ಅನ್ವೇಷಣಾ ಸೇವಾ ಟ್ರಸ್ಟ್ ಅವರು ಮೊಟ್ಟ ಮೊದಲ ಬಾರಿಗೆ ಕೇರಳಕ್ಕೆ ದಾಂಗುಡಿ ಇಟ್ಟಿದ್ದಾರೆ. ಇಲ್ಲಿ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಹಲವರಿಗೆ ಜರ್ಕಿನ್, ಬಟ್ಟೆ ಸೇರಿದಂತೆ ಊಟದ ವ್ಯವಸ್ಥೆಗೆ ಬೇಕಾದಂತಹ ಪರಿಕರಗಳನ್ನು ಕೂಡ ನೀಡುತ್ತಿದ್ದಾರೆ. ನಮ್ಮ ಜೊತೆ ಅನ್ವೇಷಣಾ ಸೇವಾ ಟ್ರಸ್ಟ್ ನ ಸಾಗರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಾಗರ್ ಅವರೇ, ಯಾವಾಗ ಬಂದ್ರಿ, ಏನಾಯ್ತು, ಹೇಗೆ, ಎಷ್ಟು ಜನಕ್ಕೆ ಈಗ ಈ ವಸ್ತುಗಳನ್ನ ಕೊಟ್ಟಿದ್ದೀರಿ? ನಮಸ್ತೆ, ನನ್ನ ಹೆಸರು ಸಾಗರ್ ಅರಸ್ ಅಂತ. ಅನ್ವೇಷಣಾ ಸೇವಾ ಟ್ರಸ್ಟ್ ಮೈಸೂರಿಂದ ಬಂದಿರೋದು. ಮೊದಲನೇದಾಗಿ ಮೊನ್ನೆ ಈ ಥರ ದುರಂತ ಆದಾಗ ನಮ್ಮ ಅಮರ್ನಾಥ್ ಸರ್ ಅವರು ಯಾವುದು ಇದು ಫೌಂಡರ್ ಏನಿದ್ದಾರೆ ಅವರು ಬೆಳಗ್ಗೆ 6 ಗಂಟೆಗೆ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಇಮಿಡಿಯೇಟ್ ಆಗಿ ಒಂದಷ್ಟು ಏನು ಪಾಸಿಬಿಲಿಟೀಸ್ ಇದೆ ಒಂದು ಟೀಮ್ ವಾಲಂಟಿಯರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆಲ್ಮೋಸ್ಟ್ ನಿಯರ್ಲಿ ಒಂದು 1000 ಜನಕ್ಕೆ ಪ್ಲಾನ್ ಮಾಡಿ ಒಂದು 800 ಜನಕ್ಕೆ ಆಗೋಷ್ಟು ನಾವು ಹೆಲ್ಪ್ ಲೈನಿಗೆ ಫಸ್ಟ್ ಕಾಲ್ ಮಾಡಿದ್ವಿ. ಇಲ್ಲಿ ವಯನಾಡ್ಗೆ ಹೆಲ್ಪ್ ಲೈನಿಗೆ ಕಾಲ್ ಮಾಡಿದಾಗ ಅವ್ರೊಂದು ಲಿಸ್ಟ್ ಕಳಿಸಿದ್ರು. ಯಾಕಂದ್ರೆ ಬೇಸಿಕ್ ಏನೇನು ಬೇಕಿದೆ ಅನ್ನೋದನ್ನ, ನೈಟೀಸ್ ಇರ್ಬೋದು, ಲೇಡೀಸ್ ಇನ್ನರ್ ವೇರ್ಸು, ಮೆನ್ಸ್ ಟಿ ಶರ್ಟ್ಸು, ಮಕ್ಕಳಿಗೆ ಚಪ್ಪಲ್ಸು, ಅವ್ರ ಬಟ್ಟೆಗಳು, ಇನ್ನರ್ಸು, ಪ್ಯಾಂಪರ್ಸು, ಆಮೇಲೆ ಫುಡ್ ರಿಲೇಟೆಡ್ ಬಿಸ್ಕೆಟ್ಸ್ಗಳು, ನಾನ್ ಪೆರಿಷಬಲ್ ಐಟಮ್ಸ್ಗಳು, ಇದೆಲ್ಲ ಒಂದು ಲಿಸ್ಟ್ ಕೊಟ್ಟಲ್ಲ ಮೆಡಿಕಲ್ ಇದೆಲ್ಲ. ಹಾಗಾಗಿ ಅದನ್ನೆಲ್ಲ ಜೊತೆಗೆ ಮಾಡ್ಕೊಂಡು ನೆನ್ನೆ ಆಲ್ಮೋಸ್ಟ್ ನಾವು ಒಂದು 7 ಗಂಟೆಗೆಲ್ಲ ನಾವು ರೀಚ್ ಆದ್ವಿ ಕಲ್ಪೆಟ್ಟಾಗಿ ಬಂದು ಡಿ ಸಿ ಆಫೀಸ್ ಹತ್ರ ಬೇಸಿಕಲಿ ಹೋಗಿ ರೀಚ್ ಆದ್ವಿ. ಬಟ್ ಅಲ್ಲೆಲ್ಲ ಒಂದು ಪಾಯಿಂಟು ಕೊಟ್ಬಿಡಿ, ನೆಲ್ಲೂರು ನೀವು ಡೈರೆಕ್ಟಾಗಿ ಹೋಗಿ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಗೆ ಏನಿರೋದಂದ್ರೆ ನಾವು ತಂದಿರೋ ಐಟಮ್ ಜೊತೆಗೆ ನಾವು ವಾಲಂಟಿಯರಿಗೆ ಒಂದು ಕೆಲಸ ಮಾಡೋಣ ಅನ್ನೋ ಈ ಥರ ಹಲವಾರು ಸಮಾಜಮುಖಿ ಕೆಲಸಗಳು ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ಮಾಡೋಣ ಅಂತ ತೊಗೊಂಡ್ವಿ. ಸೊ ಆಗ ಸಿಗ್ತಾ ಇರಲಿಲ್ಲ ನಮಗೆ ಎಲ್ಲಿ ಡೈರೆಕ್ಟಾಗಿ ಕೊಡೋದಕ್ಕೆ. ಆಗ ನಾವು ನ್ಯೂಸ್ 1ಗೆ ರೀಚ್ ಆದ್ವಿ, ರವಿ ಪಾಂಡುಪುರ ಅವ್ರಿಗೆ. ಸೊ ಅವರು ಇಲ್ಲಿಗೆ ಕರ್ಕೊಂಬಂದು ನಮಗೆ ಒಂದು ಡೈರೆಕ್ಟಾಗಿ ಒಂದು ಕಾಳಜಿ ಕೇಂದ್ರಕ್ಕೆ ಕೊಡೋಕ್ಕೊಂದು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನ್ಯೂಸ್ 1ಗೆ ನಾವು ತುಂಬ ಧನ್ಯವಾದವನ್ನು ಅರ್ಪಿಸ್ತೀವಿ. ಇದಾದ್ಮೇಲಿಂದ ಇಲ್ಲೊಂದಷ್ಟು ಬಟ್ಟೆಗಳನ್ನ ಕೊಟ್ಟಿದ್ವಿ, ಇನ್ನೊಂದಷ್ಟು ಐಟಮ್ನ ಇನ್ನೊಂದು ಬೇರೆ ಒಂದು ರೆಸ್ಕ್ಯೂ ಪಾಯಿಂಟಲ್ಲಿ ಏನಿದೆ ಕಾಳಜಿ ಕೇಂದ್ರಕ್ಕೆ ಅಲ್ಲಿಗೆ ತಲುಪಿಸೋಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಮೈಸೂರಿನ ಸಾಗರ್ ಅವರ ಮಾತುಗಳು. ಮೈಸೂರಿನಿಂದ ನಾವು ಬಂದಿದ್ವಿ, ನಮಗೆ ಇಲ್ಲಿ ಕಾಳಜಿ ಕೇಂದ್ರದಲ್ಲಿ ವಸ್ತುಗಳನ್ನ ಕೊಡಿಸ್ಲಿಕ್ಕೆ ಸಹಾಯ ಆಯಿತು. ಹಾಗಾಗಿ ನ್ಯೂಸ್ ಸೃಷ್ಟಿಗೆ ಧನ್ಯವಾದ ಹೇಳ್ತೀವಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೆ 800ಕ್ಕೂ ಹೆಚ್ಚು ಮಂದಿಗೆ ಬೇಕಾಗುವಂತಹ ವಸ್ತುಗಳನ್ನ ಇಲ್ಲಿ ನೀಡುವಂತ ಕೆಲಸಕ್ಕೆ ಅನ್ವೇಷಣಾ ಸೇವಾ ಟ್ರಸ್ಟ್ನವರು ಮುಂದಾಗಿದ್ದಾರೆ. ಮೆಪ್ಪಾಡಿಯಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.